ವೆಲ್ಕಮ್ ಬ್ಯಾಕ್. ಮಳೆಗಾಲ ಮುಗಿದ್ರು ಬೆಂಗಳೂರಿನಲ್ಲಿ ಮಳೆ ಅಂತೂ ಕಮ್ಮಿ ಆಗಿಲ್ಲ. ಸಣ್ಣ ಸಣ್ಣ ಮಳೆಗೂ ಕೂಡ ಮುಳುಗ್ತಾ ಇದೆ. 20ಕ್ಕೂ ಅಧಿಕ ಏರಿಯಾಗಳು. ಹದಗೆಟ್ಟ ಜಾಗದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಜನ ಒದ್ದಾಡೋದಕ್ಕೆ ದೊಡ್ಡ ಮಳೆ ಬರಬೇಕು ಅಂತೇನಿಲ್ಲ. ಬರ್ತಿರುವಂತಹ ಸಣ್ಣ ಹನಿ ಮಳೆ, ತುಂತುರು ಮಳೆ, ನಿರಂತರವಾಗಿ ಬರ್ತಿರೋ ಈ ಮಳೆ ಬೆಂಗಳೂರು ಜನ ಒದ್ದಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಬೆಂಗಳೂರಿನ ಏರಿಯಾಗಳು ಡೇಂಜರ್. ಮಳೆ ಬಂದರೆ ಪದೇ ಸಮಸ್ಯೆ ಮೇಲಿಂದ ಮೇಲೆ ಆ ಜನಗಳಿಗೆ. ಏಕೆಂದರೆ ರಸ್ತೆ ಹೋಯ್ತು, ಪರಿಸ್ಥಿತಿ ಹದಗೆಟ್ಟೋಯ್ತು. ರಿಯಾಲಿಟಿ ಚೆಕ್ ನ್ಯೂಸ್ 18ನಲ್ಲಿ. ನನ್ನ ಸಹೋದ್ಯೋಗಿ ಕನಿಂಗ್ಹ್ಯಾಮ್ ರೋಡ್, ಓಹೋ ಒಳ್ಳೆ ಏರಿಯಾ. ಅದನ್ನು ನೋಡಕ್ಕೆ ಹೋದ್ರೆ ಕನಿಂಗ್ಹ್ಯಾಮ್ ರೋಡ್ಗೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಹೋದ್ರು. ಅಲ್ಲಿ ಹೇಗಿತ್ತು ಪರಿಸ್ಥಿತಿ ನೀವು ನೋಡ್ಬಿಡಿ. ಓಟಿ ಶರಣು. ಮಳೆಗಾಲ ಮುಗಿದ್ರು ಕರ್ನಾಟಕದಲ್ಲಿ ಮಳೆ ಇನ್ನೂ ಬರ್ತಾನೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತಂದರೆ ಯಾವ ಪರಿಸ್ಥಿತಿ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಚೆನ್ನೈಯಲ್ಲಿ ಕಳೆದ ಒಂದು ವಾರದಿಂದ ಸುರಿದಂಥ ಸೈಕ್ಲೋನ್ನ ಎಫೆಕ್ಟಿಂದಾಗಿ ಬಂದಂಥ ಮಳೆ ಏನಿದೆ ಅದು ಸಾಕಷ್ಟು ಅವಾಂತರಗಳನ್ನೇ ಮಾಡಿದೆ. ಅದೇ ರೀತಿಯಾದಂಥ ಅವಾಂತರ ಬೆಂಗಳೂರಲ್ಲೂ ಕೂಡ ಆಗ್ಬೋದು. ನಾವೀಗ ಬೆಂಗಳೂರಲ್ಲಿರುವಂಥ 10 ಮೇಜರ್ ಸ್ಪಾಟ್ಗಳು, ಮಳೆ ಏನಾದರೂ ಒಂದು ಸಣ್ಣ ಮಳೆ ಬಂತಂದರೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಸ್ಪಾಟ್ ಏನಿದ್ದಾವೆ. ಇದರಲ್ಲಿ ಮೊದಲನೇದಾಗಿ ಈಗ ಅಂಡರ್ ಪಾಸ್ಗಳನ್ನು ತೋರಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿರುವಂಥ ಅಂಡರ್ ಪಾಸ್ಗಳು ಎಲ್ಲೆಲ್ಲಿದ್ದಾವೆ, ಬಹುತೇಕ ಅಂಡರ್ ಪಾಸ್ಗಳು ಮಳೆ ನೀರೇನಾದರೂ ಬಂದರೆ ಸಂಪೂರ್ಣವಾಗಿ ಹೊರಗಡೆ ಹೋಗದೇ ಇರೋದಕ್ಕೆ, ಅಂದರೆ ಮೂವ್ಮೆಂಟ್ ಇಲ್ಲದೆ ಇರೋ ರೀತಿಯಾದಂಥ ಸಿಚುವೇಶನ್ ಇರುತ್ತೆ. ನಾವೀಗ ತೋರಿಸ್ತಿರೋಂಥ ದೃಶ್ಯ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡಲ್ಲಿರುವಂಥ ಅಂಡರ್ ಪಾಸ್. ಇದು ಒನ್ ವೇ ರೀತಿ ಇರುವಂಥದ್ದು ಚಿಕ್ಕ ಅಂಡರ್ ಪಾಸ್. ಆದರೆ ಈ ಚಿಕ್ಕ ಅಂಡರ್ ಪಾಸ್ ಒಂದು ಸಣ್ಣ ಮಳೆ ಬಂತಂದರೆ ಮೇಲ್ಭಾಗದಲ್ಲಿ ಇದ್ದಂಥ ಗಲ್ಫ್ ಕ್ಲಬ್ ಇದೆ ಮತ್ತು ಸದಾಶಿವನಗರ ಕಡೆ ಹೋಗುವಂಥ ರಸ್ತೆ ಇದೆ, ಎಲ್ಲ ಕಡೆಯಿಂದ ಬರುವಂಥ ನೀರೇನಿದೆ ಎಲ್ಲದು ಇಲ್ಲಿ ಅಂಡರ್ ಪಾಸ್ ಸಹಜವಾಗಿ ತಗ್ಗಿನ ಪ್ರದೇಶ ಏನಿರ್ತದೆ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲೆಲ್ಲ ಬಂದ ಕೂಡಲೇ ವೆಹಿಕಲ್ಗಳ ಮೂವ್ಮೆಂಟ್ ಭಾಳ ಕಷ್ಟ ಆಗುತ್ತೆ. ಕೆಳಗಡೆ ಇರುವಂಥ ವೆಹಿಕಲ್ಗಳು ಫ್ಲೋಟಿಂಗ್ ಅಂದರೆ ತೇಲಾಡುವಂಥ ಸ್ಥಿತಿ ಕಂಡುಬರ್ತಿದೆ. ಇದು ಬರೀ ಈ ಅಂಡರ್ ಪಾಸ್ನ ಸಮಸ್ಯೆ ಅಲ್ಲ, ಬೆಂಗಳೂರಲ್ಲಿರುವಂಥ ಬಹುತೇಕ ಅಂಡರ್ ಪಾಸ್ಗಳ ಸಮಸ್ಯೆ. ನೀರು ಹೋಗಲಿಕ್ಕೆ ಅಲ್ಲಿ ಮುಂದೆ ಪ್ರಯತ್ನಗಳನ್ನು ಪಟ್ಟಿದ್ದಾರೆ, ಅಂದರೆ ಕೆಳಗಡೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಆಲ್ ಆಫ್ ಸಡನ್ ಬ್ಲಾಕ್ ಮಾಡೋ ರೀತಿಯಾಗಿರುತ್ತೆ. ಅಂದರೆ ಕಸ, ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಎಲ್ಲದೂ ಕೂಡ ಹೋಗಿ ಅಲ್ಲಿ ಬ್ಲಾಕ್ ಆಗೋದ್ರಿಂದಾಗಿ ಮಳೆ ನೀರೆಲ್ಲ ಕೂಡ ಅಂಡರ್ ಪಾಸಲ್ಲಿ ತುಂಬುತ್ತೆ. ಸೊ ಇದರಿಂದಾಗಿ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗುತ್ತೆ. ಇದು ನಂಬರ್ 1. ಬೆಂಗಳೂರಲ್ಲಿರುವಂಥ ಅಂಡರ್ ಪಾಸ್ಗಳಿಗೆ BBMP ಈಗಲೂ ಕೂಡ ಸರಿಯಾದಂಥ ವ್ಯವಸ್ಥೆ ಮಾಡದೇ ಇರೋದು ಪ್ರಮುಖ ಕಾರಣ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್.